ಬಿಗ್ ಬಾಸ್ ಸೀಸನ್ 13 ಪ್ರೆಸ್ ಮೀಟ್ ರಿಲೇಟೆಡ್ ಆಗಿ ಬಿಗ್ ಅಪ್ಡೇಟ್ ಬಂದಿದೆ. ಯಾವಾಗ ಪ್ರೆಸ್ ಮೀಟ್ ನಡೆಯುತ್ತೆ, ಟೈಮಿಂಗ್ಸ್ ಏನು ಮತ್ತೆ ಯಾರೆಲ್ಲ ಇರ್ತಾರೆ ಅಂತ ಇದ್ರ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ಇದೇ ರೀತಿ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಸ್ ಮತ್ತೆ ರಿವ್ಯೂಸ್ ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ, ಯಾರು ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಮೇನ್ ಆಗಿ ಒಂದು ಅಪ್ಡೇಟ್ ರಿಲೇಟೆಡ್ ಆಗಿ ಮಾತಾಡೋದಾದ್ರೆ ಈ ಒಂದು ಸೀಸನ್ ಬೇರೆ ಸೀಸನ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಅನ್ಕೊಳ್ಬಹುದು. ಏನಕ್ಕೆ ಅಂತ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ ನೀವು ನೋಡ್ತಾ ಇದ್ರೆ ಫಸ್ಟ್ ಪ್ರೋಮೋಗಿಂತ ಮುಂಚೆ ಪ್ರೆಸ್ ಮೀಟ್ ನಡೀತಿತ್ತು. ಪ್ರೆಸ್ ಮೀಟ್ ಅಲ್ಲಿ ಒಂದಿಷ್ಟು ಕಂಟೆಸ್ಟೆಂಟ್ಸ್ ಬಗ್ಗೆ, ಗ್ರ್ಯಾಂಡ್ ಓಪನಿಂಗ್ ಬಗ್ಗೆ ಮತ್ತೆ ಪ್ರೋಮೋ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ಏನು, ಥೀಮ್ ಏನು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಕೂಡ ಆಗ್ತಿತ್ತು. ಬಟ್ ಈ ಒಂದು ಸೀಸನ್ ಅಲ್ಲಿ ಫಸ್ಟ್ ಲೋಗೋ ರಿವೀಲ್ ಆಯಿತು, ಮತ್ತೆ ಕಾನ್ಸೆಪ್ಟ್ ರಿವೀಲ್ ಆಯಿತು, ಒಂದು ಹೊಸ ಕಾನ್ಸೆಪ್ಟ್ ಕೂಡ ಬಂತು ಕಾಮನ್ ಪೀಪಲ್ಸ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋದಕ್ಕೆ. ಅದಾದ್ಮೇಲೆ ಥೀಮು ಕೂಡ ರಿವೀಲ್ ಆಯಿತು, ಮತ್ತೆ ಕಿಚ್ಚ ಸುದೀಪ್ ಅವ್ರ ರಿಲೇಟೆಡ್ ಆಗಿ ಪ್ರೊಮೋನು ಕೂಡ ಬಂತು. ಬಟ್ ಅದಾದ್ಮೇಲೆ ಇವಾಗ ಈ ಒಂದು ಸೀಸನ್ನ ಪ್ರೆಸ್ ಮೀಟ್ ನಡೀತಿದೆ. ಅದೇ ಥರ ಬಿಗ್ ಬಾಸ್ ಸೀಸನ್ 13 ಪ್ರೆಸ್ ಮೀಟ್ ಬಂದು ಇದೇ ಭಾನುವಾರ ಆಗಸ್ಟ್ 30 3 PM ನಡೀತಿದೆ. ಅದೇ ಥರ ಈ ಒಂದು ಮೇನ್ ಆಗಿ ಕಾನ್ಸೆಪ್ಟ್ ಪ್ರೆಸ್ ಮೀಟಲ್ಲಿ ಯಾವ ಥರ ಥೀಮ್ ಇತ್ತು, ಮತ್ತೆ ಬಿಗ್ ಬಾಸ್ ಮನೆ ಯಾವ ರೀತಿ ಇದೆ, ಮತ್ತೆ ಯಾವ್ಯಾವ ಥರ ಕಂಟೆಸ್ಟೆಂಟ್ಸು ಬಿಗ್ ಬಾಸ್ ಮನೆ ಒಳಗಡೆ ಬರ್ಬೋದು, ಮತ್ತೆ ಅಗ್ನಿಪಥ್ ರಿಲೇಟೆಡ್ ಆಗು ಕೂಡ ಒಂದಿಷ್ಟು ಕಂಟೆಸ್ಟೆಂಟ್ ರಿಲೇಟೆಡ್ ಆಗು ಕೂಡ ಅಪ್ಡೇಟ್ ಸಿಗುತ್ತೆ, ಮತ್ತೆ ಇಂಟು ಕೂಡ ಸಿಗ್ಬೋದೇನೋ. ಮತ್ತೆ ಈ ಮೇನ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಇರ್ತಾರೆ, ಮತ್ತೆ ಕಲರ್ಸ್ ಕನ್ನಡ ಹೆಡ್ ಇರ್ತಾರೆ, ಮತ್ತೆ ಬಿಗ್ ಬಾಸ್ ಇಂಡಮೋಲ್ ಟೀಮ್ ಅವರು ಕೂಡ ಇರ್ತಾರೆ, ಮತ್ತೆ ಡಿಸ್ಕಷನ್ ಕೂಡ ಆಗುತ್ತೆ. ಪ್ರತಿಯೊಂದು ಪ್ರೆಸ್ ಮೀಟ್ ಇಂದನೂ ಕೂಡ ಒಂದು ಪ್ರೆಸ್ ಮೆಂಬರ್ಸ್ ಬಂದಿರ್ತಾರೆ, ಲೈವ್ ಕಾನ್ಸೆಪ್ಟ್ ಇರುತ್ತೆ. ಕಲರ್ಸ್ ಕನ್ನಡದಲ್ಲಿ ಪ್ರತಿ ಸೀಸನ್ ಅಲ್ಲೂ ಲೈವ್ ಬರೋ ತರ ಈ ಒಂದು ಸೀಸನ್ ಅಲ್ಲೂ ಬರುತ್ತೆ. ಮತ್ತೆ ನಾರ್ಮಲ್ ಟಿವಿ ಚಾನಲ್ಸ್ ಕೂಡ ಇರುತ್ತಲ್ಲ, ನ್ಯೂಸ್ ಚಾನಲ್ ಅಲ್ಲೂ ಆ ಒಂದು ನ್ಯೂಸ್ ಚಾನಲ್ ಕೂಡ ಲೈವ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ತರ ಮೇನ್ ಆಗಿ ಡಿಸ್ಕಷನ್ ಆಗೋದೇ ಯಾವ ರೀತಿ ಕಂಟೆಸ್ಟೆಂಟ್ಸ್ ಸೆಲೆಕ್ಟ್ ಮಾಡ್ತಾರೆ ಅಂತ, ಮತ್ತೆ ಅಗ್ನಿ ಪರೀಕ್ಷೆಯಿಂದ ಯಾವ ರೀತಿ ನೀವು ಸೆಲೆಕ್ಟ್ ಮಾಡಬೇಕು, ಎಷ್ಟು ಜನ ಹೋಗ್ತಾರೆ, ಮತ್ತೆ ಲಾಸ್ಟ್ ಟೈಮ್ ತರನೇ ಯಾವ ರೀತಿ ಹೋಸ್ಟ್ ಆಗಿ ಈ ಒಂದು ಡಿಸಿಷನ್ ತಗೊಂಡಿರಲ್ಲ, ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಕಿಚ್ಚ ಸುದೀಪ್ ಅವ್ರದ್ದು ಮೂವ್ಮೆಂಟು ಈ ಒಂದು ಬಿಗ್ ಬಾಸ್ ನಲ್ಲಿ, ಮತ್ತೆ BRB ರಿಲೇಟೆಡ್ ಕೂಡ ಒಂದಿಷ್ಟು ಕಾನ್ಸೆಪ್ಟ್ ರಿವೀಲ್ ಆಗ್ಬೋದೇನೋ. ಮೇ ಬಿ ನೋಡೋಣ ಯಾವ ರೀತಿ ನಡೀತೆ ಡಿಸ್ಕಷನ್ ಅಂತ. ಒಂದು ಪ್ರೆಸ್ ಮೀಟ್ ನಡೆಯುತ್ತೋ ನಡೀಲೋ ಅಂತಲೂ ಕೂಡ ಒಂದು ಸ್ವಲ್ಪ ಡೌಟ್ ಇತ್ತು ಈ ಸೀಸನ್ ಅಲ್ಲಿ. ಏನಕ್ಕೆ ಅಂತ ಅಂದ್ರೆ ಪ್ರೆಸ್ ಮೀಟ್ ನಡೆಯೋಕ್ಕಿಂತ ಮುಂಚೆನೇ ಎಲ್ಲ ಕೂಡ ರಿವೀಲ್ ಆಗಿತ್ತು, ಥೀಮು ಕೂಡ ಕಂಪ್ಲೀಟ್ ಆಗಿ, ಮತ್ತೆ ಗ್ರ್ಯಾಂಡ್ ಓಪನಿಂಗ್ ಡೇಟು ಕೂಡ ಅಲ್ಲಿ ಫಿಕ್ಸ್ ಆಗಿದೆ. ಅಂತ ಅಂದರೆ 1 ವೀಕ್ ಇದ್ದಂಗ್ಲೇ ಇವಾಗ ಪ್ರೆಸ್ ಮೀಟ್ ಮಾಡ್ತಿದ್ದಾರೆ. ಆ್ಯಕ್ಚುಲ್ ಆಗಿ ಈ ಅಪ್ಡೇಟ್ ಬಂದಿರೋದೇ ಪ್ರೆಸ್ ಮೆಂಬರ್ಸಿಂದ. ಇವಾಗ ಏನು ಪ್ರೆಸ್ಗೆ ಎಂಟ್ರಿ ಆಗ್ತಾರೆ ಅಲ್ಲ, ಆ ಒಂದು ಮೆಂಬರ್ಸನ್ನೇ ಜರ್ನಲಿಸ್ಟು ಇವಾಗ ಆ ಒಂದು ಅಪ್ಡೇಟನ್ನು ನೀಡಿದ್ದಾರೆ. ಈ ಥರ ಒಂದು ಅಪ್ಡೇಟು, ಈ ಒಂಥರ ಪ್ರೆಸ್ ಮೀಟು ಈ ದಿನ ನಡೀತಿದೆ, ಅಂದರೆ ಸಂಡೇ 30th ನಡೀತಿದೆ, ಆಗಸ್ಟ್ 30th ನಡೀತಿದೆ 3 ಗಂಟೆಗೆ ಅಂತ. 3 ಗಂಟೆ ಅಂತ ಅಂದರೆ 4 ಗಂಟೆಗೆ ಆಗುತ್ತೆ ಮಿನಿಮಮ್ ಅಂದ್ರೂ 1 hour ಡಿಸ್ಕಷನ್ ಆಗುತ್ತೆ. ಯಾವ ರೀತಿ ಡಿಸ್ಕಷನ್ ಅಂತ ಅಂದರೆ ಆಲ್ರೆಡಿ ಹೇಳಿದ್ದೀನಲ್ಲ, ಸೇಮ್ ಅದೇ ಥರ ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ, ಮನೆ ಮೇನ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಥರ ಕಾಣ್ತಾ ಇರೋದು ನನ್ನ ಪ್ರಕಾರ. ಬಿಗ್ ಬಾಸ್ ಮನೆ ಯಾವ ರೀತಿ ಇದೆ ಅಂತ, ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗಿರುತ್ತೆ. ಅದೇ ನನಗೆ ಕ್ಯೂರಿಯಾಸಿಟಿ ಇಲ್ಲಿರೋದು, ಮನೆ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತ. ಅಂದರೆ ಪ್ರತಿಯೊಂದು ಮನೇನೂ ಕೂಡ ಸೀಸನಲ್ಲೂ ಮನೇನೂ ಕೂಡ ಆ ಒಂದು ಥೀಮು ಮತ್ತು ಕಾನ್ಸೆಪ್ಟ್ ಮೇಲೇ ನಿರ್ಧಾರ ಆಗಿರುತ್ತೆ. ಮತ್ತು ಇನ್ನೊಂದು ಪ್ರೋಮೋ ಬರ್ಬೋದಾ, ಮತ್ತು ಏನೇನೆಲ್ಲ ಅಪ್ಡೇಟ್ಸ್ ಬರ್ಬೋದು, ಎಲ್ಲ ಕಂಪ್ಲೀಟ್ ಆಗಿ ಪ್ರೆಸ್ ಮೀಟಲ್ಲಿ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಈ ಒಂದು ಪ್ರೆಸ್ ಮೀಟ್ ನಡೀತಾ ಇರೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ, ಏನೇನೆಲ್ಲ ಕಾನ್ಸೆಪ್ಟ್ ರಿವೀಲ್ ಮಾಡ್ತಾರೆ, ನಿಮ್ಮ ಪ್ರಕಾರ ಯಾರೆಲ್ಲ ಬರ್ಬೋದು ಆ ಒಂದು ಅಗ್ನಿ ಪರೀಕ್ಷೆಯಿಂದ ಬಿಗ್ ಬಾಸ್ ಮನೆಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಒಂದು ಮೇಜರ್ ಆಗಿರೋ ಅಪ್ಡೇಟು ಪ್ರೆಸ್ ಮೀಟ್ ರಿಲೇಟೆಡ್ ಆಗಿ. ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.